ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಜವಾಗ್ಲೂ ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅಂತ ಬಿಟ್ಟು ಸಿಕ್ಕಾಪಟ್ಟೆ ಡೌಟ್ ಅಂತೂ ಇಲ್ಲಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ದಿನ ಬಿಟ್ಟು ದಿನ ನೀವು ನೋಡ್ತಾ ಹೋಗ್ತಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಗಿಲ್ಲಿಯವ್ರ ಹವಾ ಅಂತೂ ಸಿಕ್ಕಾಪಟ್ಟೆ ಇದೆ. ಆದ್ರೆ ಪಾಸಿಟಿವ್ ಇದೆ, ನೆಗೆಟಿವ್ ಕೂಡ ಇಲ್ಲಿ ಇದೆ. ನಿನ್ನೆ ಅಷ್ಟೇ ಎಲ್ಲರೂ ಕೂಡ ಇಲ್ಲಿ ನ್ಯೂಸ್ ನಾವು ನೋಡಿರ್ತೀರಾ. ಇಲ್ಲಿ ಕರವೇ ತಂಡದವರು ಏನೊಂದು ಮಾತಾಡಿದ್ರು, ಅದೊಂದು ಬಿಗ್ ಬಾಸ್ ಶೋ ಅನ್ನೋದು ಒಂದು ಪುಟಗೋಸಿ ಶೋ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಅಶ್ವಿನಿ ಅವರು ಬಂದೇ ಬರ್ತಾರೆ, ನಾವು ಅವ್ರ ಕಾವಲಿಗೆ ಇಲ್ಲಿ ಇರ್ತೀವಿ ಅಂತ ಕೂಡ ಇಲ್ಲಿ ಚಾಲೆಂಜ್ ಕೂಡ ಇಲ್ಲಿ ಹಾಕಿದ್ರು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕಮೆಂಟ್ಗಳ ಸುರಿಮಳೆನೆ ಇಲ್ಲಿ ಹರಿಸಿದ್ರು. ಸುಮಾರು ಜನ ಇದಕ್ಕೆ ಕಮೆಂಟ್ಸ್ಗಳು ಕೂಡ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಅಶ್ವಿನಿ ಅವರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆ ಇಲ್ಲಿ ಪಣ ತೊಟ್ಟಿದ್ರೆ, ಕೆಲವೊಬ್ರು ಅಂದ್ರೆ ಹೇಳ್ತಾರಲ್ಲ ಅದೇ ಈ ತರ ಆರೋಪಗಳು ಕೇಳಿ ಬರ್ತದೆ. ಅವ್ರಿಗೆ ಇಲ್ಲಿ ದುಡ್ಡಿಂದು ಒಂದು ಇರ್ಬೋದು ಬಲ, ಬಟ್ ಆದ್ರೆ ಗಿಲ್ಲಿಯವ್ರಿಗೆ ಜನ ಬೆಂಬಲ ಇದೆ ಅಂತ ಅಂದ್ಬಿಟ್ಟು, ಅಂದ್ರೆ ಇಲ್ಲಿ ದುಡ್ಡು ಗೆಲ್ಲುತ್ತಾ ಇಲ್ಲ ಅಂತಂದ್ರೆ ಜನ ಬೆಂಬಲ ಗೆಲ್ಲುತ್ತಾ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆನೆ ಇಲ್ಲಿ ವೋಟ್ ಕೇಳ್ಕೊಳ್ಳೋಕೋಸ್ಕರ ಇಲ್ಲಿ ವಾಲ್ ಆಫ್ ದಿ ಫ್ರೇಮ್ ಅಂದ್ಬಿಟ್ಟು ಮಾಡಿದ್ರು. ಎಲ್ಲರೂ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, 7 ಜನದ್ದು ಫೋಟೋ ಕೂಡ ಇಲ್ಲಿ ಹಾಕಿದ್ರು. ಧ್ರುವಂತವ್ರು ಇದ್ರಲ್ಲ, ಅವಾಗ ಎಲ್ಲರೂ ಬಂದು ಮಾತಾಡಿದಾಗೂ ಕೂಡ ಸಿಕ್ಕಾಪಟ್ಟೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ ಯಾವ್ದಪ್ಪ ಅಂತಂದ್ರೆ ಧ್ರುವಂತವ್ರಿಗೆ ವಾಹಿನಿಯವರೇ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದ್ರು. ಆದ್ರೆ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆದ್ರು. ನೀವು ಅಬ್ಸರ್ವ್ ಮಾಡುವುದು ಪ್ರತಿಯೊಬ್ಬರು ಕೂಡ ಇಲ್ಲಿ ಧನುಷ್ ಅವ್ರು ಬಂದ್ಮೇಲೆ, ಕಾವ್ಯ ಅವ್ರು ಬಂದ್ಮೇಲೆ, ರಕ್ಷಿತಾ ಅವರು, ಅಶ್ವಿನಿ ಅವರು, ರಘು ಅವರು, ಇವನ್ ಎಲ್ರದ್ದು ಕೂಡ ಅಬ್ಸರ್ವ್ ಮಾಡಿರ್ತೀರಾ ನೀವು. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರು ಬಂದಾಗ ಎಷ್ಟು ಜನ ಬೌನ್ಸರ್ಸ್ಗಳು ಇಲ್ಲಿ ಇದ್ರು, ಯಾವ ರೀತಿ ಇಲ್ಲಿ ಅಲ್ಲಿ ಅಭಿಮಾನಿಗಳು ನಿಂತಿರ್ತಾರಲ್ವಾ ನೋಡಕ್ಕೆ ಅಂತಂದ್ಬಿಟ್ಟು, ಅಲ್ಲಿ ಎಷ್ಟು ಜನ ಬೌನ್ಸರ್ಗಳು ಇಲ್ಲಿ ಇದ್ರು ಅಬ್ಸರ್ವ್ ಮಾಡಿದ್ರ. ಇವನ್ ಅಲ್ಲಿ ಒಳಗಡೆ ಹೋಗಿದ್ರಲ್ಲ, ಅವರೇ ಇಲ್ಲಿ ಹೇಳಿದ್ರು, ಎಲ್ಲರೂ ಕೂಡ ಅಭಿಮಾನಿಗಳು ಏನಿದ್ರು ಇಲ್ಲಿ ಗಿಲ್ಲಿಯವ್ರ ಹತ್ರನೇ ಬಿಡಬಾರ್ದು ಅಂತ ಅಂದ್ಬಿಟ್ಟು ಫುಲ್ ಇಲ್ಲಿ ಕಾವಲಿದ್ರು ಅಂತ ಅಂದ್ಬಿಟ್ಟು. ನೋಡಿ, 6 ಜನ ಬೌನ್ಸರ್ಸ್ ಏನೋ ಇಲ್ಲಿ ಇದ್ರಂತೆ. ಮಿಗ್ದವರೆಲ್ಲರೂ ಕೂಡ ಇಲ್ಲಿ ಮಾತಾಡ್ಬೇಕಾದ್ರೆ 2-3 ಜನ ಅಷ್ಟೇ, ಎಲ್ಲರೂ ಕೂಡ ದೂರ ನಿಂತಿದ್ರು. ಬಟ್ ಗಿಲ್ಲಿಯವ್ರು ಮಾತಾಡ್ಬೇಕಾದ್ರೆ ಸ್ಟೇಜ್ ಹತ್ರನೇ ಎಲ್ಲರೂ ಕೂಡ ಇಲ್ಲಿ ಅವಾಗ ಬಂದು ಹೋಗ್ತಿದ್ರು. ಅಂದ್ರೆ ಬೌನ್ಸರ್ಸ್ಗಳು ಮುಂದೆ ಬಂದು ನಿಂತ್ಕೊಂತಿದ್ರು, ಆಡಿಯನ್ಸ್ ನ ಸ್ವಲ್ಪ ಹಿಂದೆ ನಿಲ್ಸಿದ್ರು. ಏನಕ್ಕೆ ಅಂತಂದ್ರೆ ಅಷ್ಟೊಂದು ಫ್ಯಾನ್ ಕ್ರೇಜ್ ಇದೆ ಅಂತ ಅಂದ್ಬಿಟ್ಟು. ಇವನ್ ಗಿಲ್ಲಿಯವರೇ ಇದ್ರ ಬಗ್ಗೆ ಮಾತಾಡಿದ್ರು. ಅಂದ್ರೆ ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಇಲ್ಲಿ ಅಭಿಮಾನಿಗಳು ಹೇಳಿದಾಗ ಇಲ್ಲಿ ಗಿಲ್ಲಿಯವರು ಒಂದು ಸೂಕ್ಷ್ಮವಾಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ರು. ಸುಮಾರು ವಿಚಾರಗಳನ್ನ ನೀವು ನೋಡ್ತಾ ಬರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಬಿಗ್ ಬಾಸ್ ಆಟನ. ಅಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಗಿಲ್ಲಿಯವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಆಟನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ಕೆಲವೊಂದು ಸಂದರ್ಭದಲ್ಲಿ ಗಿಲ್ಲಿಯವರು ಏನ್ ಹೇಳಿದ್ದಾರೆ ಎಲ್ಲಾ ಕೂಡ ಇಲ್ಲಿ ನಿಜ ಆಗ್ತಾನೆ ಬಂದಿದೆ. ಒಂದು ಅಶ್ವಿನಿ ಅವ್ರದ್ದು ಮತ್ತೆ ಜಾನ್ವಿ ಅವ್ರ ವಿಚಾರ ತಗೊಂಡ್ರೆ, ಫಸ್ಟ್ಗೆ ಇಲ್ಲಿ ಇವರಿಬ್ರು ಕೂಡ ಇಲ್ಲಿ ಖಂಡಿತವಾಗ್ಲೂ ಜಗಳ ಆಡಿಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅದು ನಿಜವಾಗ್ಲೂ ಕೂಡ ಸತ್ಯವಾಗಿತ್ತು. ಆ ನಂತರ ಇಲ್ಲಿ ಗೊತ್ತಾಯ್ತು, ಹೌದು ಅವರಿಬ್ಬರೇ ಹೇಳಿದ್ರು, ಇಲ್ಲ ನಾವು ಮಾತಾಡ್ಕೊಂಡಿದ್ವಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅದು ಕೂಡ ಇಲ್ಲಿ ನಿಜ ಆಯ್ತು. ಅದಾದ್ಮೇಲೆ ಅವ್ರು ಏನೊಂದು ಗೆಸ್ಗಳು ಮಾಡಿದ್ದಾರೆ ಮತ್ತು ಅವ್ರ ಬಾಯಿಂದ ಏನೆಲ್ಲ ಮಾತುಗಳು ಬಂದಿದೆ, ಇಲ್ಲಿ ಸುಮಾರು 99.9% ಅಷ್ಟು ಎಲ್ಲಾ ಕೂಡ ಇಲ್ಲಿ ನಿಜ ಆಗಿದೆ. ಡಮಾಲ್ ಡಿಮಿಲ್ ಡಕ್ಕ ನಿನ್ ಮನೆಗೆ ಹೋಗೋದು ಪಕ್ಕ ಅಂತ ಅಂದ್ಬಿಟ್ಟು ಯಾರ್ಯಾರಿಗೆ ಹೇಳಿದ್ರು, ಚಂದ್ರಪ್ರಭಾ ಅವ್ರಿಗೆ ಹೇಳಿದ್ರು, ಮತ್ತಿಲ್ಲಿ ಧ್ರುವಂತವ್ರಿಗೆ ಎಲ್ರಿಗೂ ಕೂಡ ಇಲ್ಲಿ ಹೇಳಿದ್ರು. ಅವರೆಲ್ಲರೂ ಕೂಡ ಮನೆಗೆ ಇಲ್ಲಿ ಹೋದ್ರು. ಮತ್ತೆ ಕಾವ್ಯವ್ರ ಬಗ್ಗೆನೂ ಇಲ್ಲಿ ಅಷ್ಟೇ, ರಿಷಾ ಅವರು ಮನೇಲಿದ್ದಾಗ ನೀನು ಫಿನಾಲೆವರೆಗೂ ಇಲ್ಲಿ ಇರಲ್ಲ, ಕಾವ್ಯ ಖಂಡಿತವಾಗ್ಲೂ ಫಿನಾಲೆವರೆಗೂ ಇದ್ದೇ ಇರ್ತಾರೆ ಅಂತ ಹೇಳಿದ್ರು. ಅದು ಕೂಡ ನಿಜ ಆಯ್ತು. ಮತ್ತೆ ಮೊನ್ನೆ ಅಷ್ಟೇ ಒಂದು ವಾಲ್ ಆಫ್ ದಿ ಫ್ರೇಮ್ ಇದ್ದಾಗ ಏನಿಲ್ಲಿ ಮಾತಾಡಿದ್ರು ಗಿಲ್ಲಿ ಅವರು, ಇಲ್ಲಿ ಅವ್ರು ಹೇಳಿದ್ರು ಇಲ್ಲ ಗೆದ್ದೇ ಗೆಲ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಪಕ್ಕಾ ಗೆಲ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅದು ಕೂಡ 100% ನಿಜ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಆಲ್ಮೋಸ್ಟ್ ಆಗಿ ಹೌದು, ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಪ್ರಯತ್ನಗಳು ಇಲ್ಲಿ ನಡೀತದೆ ಅಂತ ಅಂದ್ಬಿಟ್ಟು ಆರೋಪಗಳು ಕೇಳಿ ಬರ್ತದೆ. ಆದ್ರೆ ಇವಾಗ ಪ್ರೋಮೋಗಳು ಏನ್ ಬಿಡ್ತಿದ್ದಾರೆ, ಮತ್ತೆ ಇಲ್ಲಿ ಬಿಗ್ ಬಾಸ್ ಮೇಲೆ ಏನೊಂದು ನಡೀತದೆ, ಅಶ್ವಿನಿ ಅವ್ರನ್ನೂ ಕೂಡ ಇಲ್ಲಿ ಇಷ್ಟಪಡೋರು ತುಂಬಾ ಜನ ಇಲ್ಲಿ ಇದ್ದಾರೆ, ಮತ್ತೆ ಗಿಲ್ಲಿ ಅವ್ರನ್ನ ಹೇಟ್ ಮಾಡೋರು ಕೂಡ ತುಂಬಾ ಜನನು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಗಿಲ್ಲಿ ಅವ್ರದ್ದು ಟ್ಯಾಟೋನ ಏನ್ ಹಾಕಿಸ್ಕೊಂಡಿದ್ರು, ಅವರು ಬಿಗ್ ಬಾಸ್ ಮನೆಯೊಳಗಡೆ ಅಂದ್ರೆ ಗಿಲ್ಲಿಯವ್ರ ಫ್ಯಾನು ಇದ್ರಲ್ಲ, ಅವ್ರು ಟ್ಯಾಟೋ ಹಾಕಿಸ್ಕೊಂಡ್ರು. ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಸುಮಾರು ಜನ ಒಂದು ಎಪಿಸೋಡ್ ಇಲ್ಲಿ ನೋಡಿದ್ರು. ಆ ಒಂದು ಎಪಿಸೋಡ್ ನೋಡಕ್ಕೆ ಸಿಕ್ಕಾಪಟ್ಟೆ ಜನಗಳು ಕೂಡ ಇಲ್ಲಿ ಕಾಯ್ತಾ ಇದ್ರು. ಇವನ್ ಪ್ರೋಮೋ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಮಿಲಿಯನ್ ಗಟ್ಟಲೆ ಇಲ್ಲಿ ವ್ಯೂಸ್ಗಳು ಬಂತು, ಲೈಕ್ಸ್ಗಳು ಬಂತು, ಕಮೆಂಟ್ಗಳು ಕೂಡ ಇಲ್ಲಿ ಬಂದಿತ್ತು. ಆದ್ರೆ ಎಪಿಸೋಡ್ ನೋಡಾದ್ಮೇಲೆ ಎಲ್ರಿಗೂ ಕೂಡ ಏನ್ ಅನಿಸ್ತು ಅಂತಂದ್ರೆ, ಇಲ್ಲಪ್ಪ ಇಷ್ಟು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಇಷ್ಟೊಂದು ಅಭಿಮಾನ ಗಿಲ್ಲಿಯವ್ರ ಮೇಲೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅವರೇ ಗೆದ್ದೇ ಗೆಲ್ತಾರೆ ಅಂತ ಬಿಟ್ಟು ಗೊತ್ತಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಗಿಲ್ಲಿ ಹೇಟರ್ಸ್ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ಯಾರು ಟ್ಯಾಟೋ ಹಾಕಿಸ್ಕೊಂಡಿದ್ರು ಬಿಗ್ ಬಾಸ್ ಮನೆಗಡೆ ಎಂಟ್ರಿ ಕೊಟ್ಟಿದ್ರಲ್ವಾ, ಅದಾಗಿದ ತಕ್ಷಣ ಒಂದು ಎಪಿಸೋಡ್ ಮುಗ್ದಿದ ತಕ್ಷಣ ನಾನು ಕೂಡ ಸುಮಾರು ಇಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರದ್ದು ಭಾವಚಿತ್ರ ಏನಿದೆ ಟ್ಯಾಟೋನ ಇಲ್ಲಿ ಹಾಕಿಸ್ಕೊಂಡ್ರು. ಆದ್ರೆ ಫಸ್ಟಿಗೆ ಇಲ್ಲಿ ಯಾರು ಟ್ಯಾಟೋ ಹಾಕಿಸ್ಕೊಂಡಿದ್ರಲ್ವಾ ಅವ್ರದ್ದೊಂದು ಇಮೇಜು ಮತ್ತೆ ಇಲ್ಲಿ ಅವ್ರದ್ದೊಂದು ವಿಡಿಯೋ ತಗೊಂಡು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಒಂದು ಕಮೆಂಟ್ಸ್ ಗಳನ್ನ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಪ್ಪ ಇಷ್ಟು ಕೆಟ್ಟದಾಗೆಲ್ಲ ಇಲ್ಲಿ ಕಮೆಂಟ್ ಹಾಕ್ತಾರ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅಂದ್ರೆ ಆ ಒಂದು ಪದನ ಕೂಡ ಇಲ್ಲಿ ಬಾಯಲ್ಲಿ ಹೇಳಕ್ ಆಗಲ್ಲ. ಆಲ್ಮೋಸ್ಟ್ ಕೆಲವೊಬ್ರು ಹೇಳ್ಬೋದು, ಬಟ್ ಈ ತರ ಪದಗಳು ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಕೇಳಿಸ್ಕೊಳ್ಳೋರ್ಗೂ ಕೂಡ ಇಲ್ಲಿ ಅಸಹ್ಯ ಅಂತ ಅನ್ಸ್ಬಿಡುತ್ತೆ. ಕೆಲವೊಬ್ಬರಿಗೆ ಓದಕ್ ಬರುತ್ತೆ, ಕೆಲವೊಬ್ಬರಿಗೆ ಬರಲ್ಲ. ಬಟ್ ಆದ್ರೆ ಇಲ್ಲಿ ನಾನು ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಖಂಡಿತವಾಗ್ಲೂ ಅವ್ರು ಏನ್ ಬರ್ದಿದ್ದಾರೆ ಅಂತ ಇಲ್ಲಿ ಒಂದ್ಸತಿ ನೀವು ಕೂಡ ಅಬ್ಸರ್ವ್ ಮಾಡಿ.
ನೋಡಿದ್ರಲ್ಲ ವೀಕ್ಷಕರ, ಈ ರೀತಿಯಾಗಿ ಇಲ್ಲಿ ಕಮೆಂಟ್ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಅವರು ಗಿಲ್ಲಿಯವ್ರ ಹೇಟರ್ಸೇ ಇರ್ಬೋದು, ಆದ್ರೆ ಸ್ವಲ್ಪ ಇಲ್ಲಿ ಮಿತಿ ಮೀರಿ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ಹಾಕೋದ್ರಿಂದ ಅವ್ರ ಒಪಿನಿಯನ್ ಹಂಚ್ಕೊಳ್ಳಿ. ಬಟ್ ಈ ರೀತಿಯಾಗಿ ಬೈದಾಗ ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಅನ್ನೋದು ಇದ್ದೇ ಇರುತ್ತಲ್ವಾ. ಹೌದು, ಅವ್ರ ಅಪ್ಪ ಅಮ್ಮನ ಫೋಟೋ ಹಾಕಿಸ್ಕೊಂತ ಬೈದ್ರು, ಮತ್ತಿಲ್ಲಿ ಇದೆಲ್ಲ ಮುಗಿದ್ಮೇಲೆ ಅಂದ್ರೆ ಬಿಗ್ ಬಾಸ್ ಏನ್ ಮುಗಿದ್ಬಿಡುತ್ತೆ ಅದನ್ನ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಕವರಿಂಗ್ ಟ್ಯಾಟೋ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೆಲವೊಬ್ರಿಗೆ ಆ ಟ್ಯಾಟೋ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದ್ರ ಮೇಲೆ ಒಂದು ಕವರಿಂಗ್ ಟ್ಯಾಟೋ ಅಂತ ಅಂದ್ಬಿಟ್ಟು ಏನೋ ಒಂದು ನವಿಲ್ ಗರಿನೋ ಆ ತರ ಈ ತರ ಇಲ್ಲಿ ಬಿಡಿಸ್ಕೊಂಡ್ಬಿಡ್ತಾರಲ್ವಾ, ಆ ತರ ಮಾಡ್ತಾರೆ. ಮತ್ತೆ ಇಲ್ಲಿ ದುಡ್ಡು ಕೊಟ್ಟು ಹಾಕಿಸ್ಕೊಂಡಿರ್ಬೇಕು ಅಂದ್ರೆ ಯಾರಾದ್ರೂ ದುಡ್ಡು ಕೊಟ್ಟಿರ್ಬೇಕು, ಅದಕ್ಕೋಸ್ಕರ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಗಿಲ್ಲಿ ಅವ್ರನ್ನ ಕಂಡ್ರೆ ಯಾರು ಆಗಲ್ವೋ ಅವ್ರ ಈ ತರ ಪಾಪ ಅವ್ರ ಬಗ್ಗೆ ಈ ತರ ಹೇಳ್ತದೆ. ಅದರಲ್ಲೂ ಕೂಡ ಈ ತರ ಬ್ಯಾಡ್ ವರ್ಡ್ಸ್ಗಳನ್ನ ಯೂಸ್ ಮಾಡಿದಾಗ ಸಿಕ್ಕಾಪಡೆ ಬೇಜಾರ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಈಗ ಚಾಲೆಂಜ್ ಅಂತೂ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಕರವೇ ತಂಡದವರು ನಾವಿಲ್ಲಿ ಅಶ್ವಿನಿ ಪರವಾಗಿ ಇಲ್ಲಿ ಇದ್ದೀವಿ, ಮತ್ತೆ ಇಲ್ಲಿ ಅವ್ರು ಗೆಲ್ತಾರೆ, ಯಾರು ಏನ್ ಮಾಡ್ತೀರಾ ನೋಡೋಣ ಅಂತ ಕೂಡ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಕೆಲವೊಬ್ರು. ಈ ತರ ಏನಾಗುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಏನಪ್ಪ ಯಾವ ಸೀಸನ್ ಅಲ್ಲೂ ಕೂಡ ಇಷ್ಟೊಂದು ಕ್ರೇಜ್ ಇರಲಿಲ್ಲ, ಆದ್ರೆ ಗೆಲ್ಲದಂತೂ ಒಬ್ಬರೇ ಖಂಡಿತವಾಗ್ಲು ಅಂತ ಅನ್ಸುತ್ತೆ. ಬಟ್ ಈ ಸತಿ ಇಬ್ರು ಗೆಲ್ತಾರ ಒಬ್ರು ಗೆಲ್ತಾರ ಅಂತ ಇಲ್ಲಿ ನೋಡಬೇಕು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಲ್ವಾ. ಈ ಹಿಂದೆ ವಿಡಿಯೋದಲ್ಲೂ ಕೂಡ ಇಲ್ಲಿ ನಾನು ಹೇಳಿದ್ದೆ ಈ ಸತಿ ಇಬ್ಬರನ್ನ ವಿನ್ನರ್ ಮಾಡೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು. ಈಗಷ್ಟೇ ನನಗೂ ಕೂಡ ಒಂದು ಇನ್ಫಾರ್ಮೇಶನ್ ಅಂತ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ, ಯಾರು ಇಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಅದ್ರ ಪ್ರಕಾರ ಇಲ್ಲಿ ಒಂದೊಂದು ಇಲ್ಲಿ ಹೇಳ್ತಾ ಕೂಡ ಇಲ್ಲಿ ಹೋಗ್ತೀನಿ. ಅದಕ್ಕೂ ಮುಂಚೆನೆ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವ್ರ ಫ್ಯಾನ್ಸ್ ಏನಿದ್ದಾರೆ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೋ ಅವ್ರು ಸೋಲಿ ಅಂತ ಕೂಡ ಇಲ್ಲಿ ಹೇಟರ್ಸ್ಗಳು ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಟ್ರೋಲ್ಗಳನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಒಬ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ 24 ಗಂಟೆ ಬೇರೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಬೆಡ್ಶೀಟ್ ಹೊಚ್ಕೊಂಡ್ಬಿಟ್ಟು ಕುತ್ಕೊಂಡಿದ್ದ ಅಂತವನ್ನ ಹೋಗಿ ಗೆಲ್ಲಿಸ್ಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀರಾ. ಒಂದು ಹೆಣ್ಮಗು ಯಾಕೆ ಗೆಲ್ಬಾರ್ದು, ಒಬ್ರು ಛಲಗಾರ್ತಿ ಕನ್ನಡ ಪರ ಹೋರಾಟಗಾರ್ತಿ ಯಾಕೆ ಗೆಲ್ಬಾರ್ದು ಅಂತ ಇಲ್ಲಿ ಕ್ವಶನ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು 24 ಗಂಟೆ ಇಲ್ಲಿ ಗಿಲ್ಲಿ ಅವರು ಬರೀ ಬೆಡ್ಶೀಟ್ ಹೊಚ್ಕೊಂಡು ಮನೆಯೊಳಗಡೆ ಮಲ್ಕೊಂಡಿದ್ರ, ಏನು ಕೂಡ ಕೆಲಸನೇ ಮಾಡ್ಲಿಲ್ವಾ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಇಲ್ಲಿ ನೈಟ್ ಆದ್ರೆ ಸಾಕು ನಿದ್ದೆನೆ ಮಾಡಲ್ವಾ. ಕೆಲವೊಂದು ಟೈಮು ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ಇಲ್ಲಿ ಆ ರೀತಿ ಮಲ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಇವಾಗ ಏನೊಂದು 100-120 ದಿವಸ ಬಿಗ್ ಬಾಸ್ ಇತ್ತು, 100 ಡೇಸ್ ಅಂತೂ ಕಂಪ್ಲೀಟ್ ಆಗಿದೆ. ಇವಾಗ ಇಷ್ಟು ದಿವಸ ಯಾರಿಗೂ ಕೂಡ ಹುಷಾರಿಲ್ಲದೆ ಯಾರು ಕೂಡ ಮಲ್ಕೊಂಡೇ ಇಲ್ವಾ, ನಾಯಿ ಸೌಂಡ್ನ ಹಾಕಿಸ್ಕೊಂಡೇ ಇಲ್ವಾ. ಹೌದು, ಗಿಲ್ಲಿಯವರು ಸ್ವಲ್ಪ ಇಲ್ಲಿ ಬೆಡ್ಶೀಟ್ ಹಚ್ಕೊಂಡು ಕುತ್ಕೊಂಡಿದ್ರು, ಅವಾಗ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೋಸ್ಕರನೇ ಆ ರೀತಿಯಾಗಿ ಕುತ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಬಿಟ್ಟು ಒಂದು ಮೂಲೆಯಲ್ಲೇ ನಾನು ಇರಬೇಕು ಅಂತಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲಿ ಕುತ್ಕೊಂಡಿಲ್ಲ. ಬಟ್ ಕೆಲವೊಬ್ಬರಿಗೆ ಏನು ಅನ್ಸ್ಬಿಟ್ಟಿದೆ ಅಂತಂದ್ರೆ ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬಿಡ್ಬೇಕು ಅಂತಂದ್ಬಿಟ್ಟು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ. ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ನಡೀತಿದೆ. ಅದರಲ್ಲೂ ಕೂಡ ಅವರು ಛಲಗಾತಿ, ನೀವು ಹೆಣ್ಮಕ್ಳನ್ನ ಯಾಕೆ ಇಲ್ಲಿ ವಿರೋಧ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಮೇಯ್ನ್ ಆಗಿ ಬಿಗ್ ಬಾಸ್ ಶೋನೇ ಒಂದು ಪುಟಗೋಸಿ ಶೋ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೊಂದು ಪುಟಗೋಸಿ ಶೋ ಅಂತ ಅಂದಮೇಲೆ ಯಾಕೆ ಇಲ್ಲಿ ಕಂಟೆಸ್ಟೆಂಟ್ಗಳಾಗಿ ಬರಬೇಕು, ಈ ಥರ ಎಲ್ಲ ಬೈತಿದ್ದಾರೆ ಅಂತಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಆಫರ್ ಬಂದಿದೆ ಹೋಗ್ತಿದ್ದೀನಿ ಅಂತ ಖಂಡಿತವಾಗ್ಲೂ ಹೇಳಿರ್ತಾರೆ. ಅವರಿಲ್ಲಿ ಫಸ್ಟ್ ರಿವೀಲ್ ಮಾಡಲ್ಲ ಅಷ್ಟೇ, ಗೊತ್ತಲ್ವಾ ಅದೊಂದು ಶೋ ಒಂದು ಪುಟಗೋಸಿ ಶೋ ಅಂತ ಅಂದ್ಬಿಟ್ಟು ಅವ್ರ ಪ್ರಕಾರ ನಾನು ಹೇಳ್ತಾ ಇರೋದು. ಬಟ್ ಕೆಲವೊಬ್ರು ಈ ಒಂದು ಶೋನ ತುಂಬಾನೇ ಇಲ್ಲಿ ಇಷ್ಟಪಡ್ತಾರೆ, ಅದಕ್ಕೋಸ್ಕರನೇ ಅವ್ರೇನೊಂದು ಪುಟಗೋಸಿ ಶೋ ಅಂತ ಇಲ್ಲಿ ಬೈದ್ರು. ಅಂತ ಶೋಗೆ ಬರಲೇಬಾರ್ದು, ಈ ಒಂದು ಶೋ ಬಗ್ಗೆ ಮಾತಾಡಲೇಬಾರ್ದು, ಬಿಟ್ಬಿಡ್ಬೇಕು. ಹೌದು, ಆ ಒಂದು ಶೋ ಸರಿ ಇಲ್ವಾ, ಬೇಡ ಬಿಡಪ್ಪ, ಆ ಒಂದು ಶೋ ಸರಿನೇ ಇಲ್ಲ, ಯಾರಾದ್ರೂ ಗೆಲ್ಕೊಳ್ಳಿ ಯಾರಾದ್ರೂ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಬೈಯೋದು ಉಂಟಂತೆ. ಮತ್ತೆ ನಾವಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಶ್ವಿನಿ ಅವ್ರಿಗೆ ಅಂತ ಕೂಡ ಇಲ್ಲಿ ಹೇಳೋದು ಉಂಟಂತೆ. ಈ ರೀತಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಫ್ಯಾನ್ಸ್ಗಳ ಮಧ್ಯೆ ಇಲ್ಲಿ ಸ್ವಲ್ಪ ವಾರ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಚಾಲೆಂಜ್ ಹಾಕೋರು ಏನ್ ಮಾಡ್ತೀನಿ ಅಂತಂದ್ಬಿಟ್ಟು, ಅಂದ್ರೆ ನೀವು ಕಲ್ಲು ಹೊಡಿತಾರ ಅಂತ ಕೂಡ ಇಲ್ಲಿ ಕೆಲವೊಬ್ರು ಅಭಿಮಾನಿಗಳು ಇಲ್ಲಿ ಹೇಳಿದ್ರು. ಅದಕ್ಕೆ ನಾನು ಪ್ರತಿ ಸತಿನೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳ್ತಾ ಇರ್ತೀನಿ, ಯಾರು ಕೂಡ ಆ ರೀತಿ ಅಂದ್ರೆ ಅವರು ಸೋಲಿ ಗೆಲ್ಲಿ ಒಟ್ಟಿನಲ್ಲಿ ಒಂದು ರಿಯಾಲಿಟಿ ಶೋ ಅಂತ ಅಂದಮೇಲೆ ಎಂಡಿಂಗ್ ಆಗೋವರೆಗೂ ಇಲ್ಲಿ ಕಾಯಬೇಕು ಅಂತಂದ್ಬಿಟ್ಟು ಸುಮಾರು ಜನ ಕಲ್ಲು ಹೊಡಿತೀವಿ, ಸುಮ್ಮನೆ ಬಿಡಲ್ಲ, ಒಂದು ಶೋನ ಬ್ಯಾನ್ ಮಾಡಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅದಕ್ಕೆ ಈ ಕಡೆ ಮಾತಾಡಿದಾಗ ಆ ಕಡೆಯಿಂದನೂ ಕೂಡ ಇಲ್ಲಿ ಕೌಂಟ್ರು ಬಂತು. ಬಟ್ ಇವರು ಕರವೇ ತಂಡದವ್ರು ಏನಿದ್ರು ನಿಜವಾಗ್ಲೂ ಕೂಡ ಸ್ವಲ್ಪ ಇಲ್ಲಿ ಅವರು ಯೋಚನೆ ಮಾಡಬೇಕಿತ್ತು. ಇಲ್ಲ ಅವ್ರೇನೋ ಮಾತಾಡ್ತಾರೆ ಫ್ಯಾನ್ಸ್ಗಳು, ಆ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಬಟ್ ಇದೇನಾಗುತ್ತೆ, ಜಗಳ ಇಲ್ಲಿ ತುಂಬ ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಒಟ್ಟಿನಲ್ಲಿ ನೋಡಿ, ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಕೂಡ ಇವಾಗ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೂಡ ಇಲ್ಲಿ ಬರ್ತದೆ ಅಂತಂದರೆ ಯಾರಿಲ್ಲಿ ಯಾವ ಸ್ಥಾನದಲ್ಲಿ ಕಾಣಿಸ್ಕೊತಿದ್ದಾರೆ ಅಂತಂದ್ಬಿಟ್ಟು, ಮತ್ತು ಇಲ್ಲಿ ಬಿಗ್ ಬಾಸ್ ಶೋನ ನಾವು ಯಾರಿಗೋಸ್ಕರ ನೋಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಸುಮಾರು ಜನ ಇದ್ರ ಬಗ್ಗೆ ಇಲ್ಲಿ ಒಂದು ಪೋಸ್ಟ್ ಆಗಿರ್ಬೋದು ಮತ್ತು ಇನ್ಫಾರ್ಮೇಷನ್ ಆಗಿರ್ಬೋದು ಸುಮಾರು ರೀತಿಯ ಸೋಷಿಯಲ್ ಮೀಡಿಯಾದಂತೂ ಇಲ್ಲಿ ಓಡಾಡ್ತದೆ. ಅದರಲ್ಲೂ ಕೂಡ ಗಿಲ್ಲಿ ಅವ್ರಿಗೆ ವೋಟ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿನವರಲ್ಲ ಹೊರದೇಶದವರು ಕೂಡ ಇಲ್ಲಿ ಹೇಳ್ತಿದ್ದಾರೆ ಅಲ್ಲಿ ವೋಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ನಾವು ತಿಳಿಸ್ತೀವಿ ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಳು ಇರ್ಬೋದು, ಅಜ್ಜಿ ಇರ್ಬೋದು, ಮುದುಕರು ಇರ್ಬೋದು, ಎಲ್ಲರೂ ಕೂಡ ಅಂದ್ರೆ ಏಜ್ ಆದವರು ಅಂತ ಹೇಳ್ತಿರೋದು, ಎಲ್ಲರೂ ಕೂಡ ಇಲ್ಲಿ ಹೇಳ್ತಿದ್ದಾರೆ ಗಿಲ್ಲಿಯವರಿಗೆ ವೋಟ್ ಮಾಡಿ ಅಂತ ಅಂದ್ಬಿಟ್ಟು. ಕನ್ನಡ ಭಾಷೆ ಅಲ್ಲ, ಮತ್ತೆ ಇಲ್ಲಿ ಬೇರೆ ಭಾಷೆಯವರು ಕೂಡ ಇಲ್ಲಿ ತೆಲುಗಿರ್ಬೋದು, ತಮಿಳ್ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಈ ಸತಿ ಒಂದು ಬಿಗ್ ಬಾಸ್ ಸೀಸನ್ 2 ಏನಿದೆ ಸಿಕ್ಕಾಪಟ್ಟೆ ಒಂದು ಹೈಪ್ ಒಂದು ಇಲ್ಲಿ ಕ್ರಿಯೇಟ್ ಮಾಡಿದೆ. ಯಾವ ಸೀಸನ್ ಅಲ್ಲೂ ಕೂಡ ಇಷ್ಟೊಂದು ಚರ್ಚೆ ಆಗಿರ್ಲಿಲ್ಲ. ಇದು ಯಾವಾಗ್ಲೂ ಕೂಡ ಒನ್ ಮ್ಯಾನ್ ಶೋ ಆರ್ಮಿ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ಕೊಂಡ್ ಬರ್ತಿದ್ರು. ಅಂದ್ರೆ ಧ್ರುವಂತರ ಬಗ್ಗೆ ಹೇಳ್ತಾರೆ ನಾನು, ಗಿಲ್ಲಿಯವ್ರ ಬಗ್ಗೆ
ಬಗ್ಗೆ ಅಂದರೆ ಧ್ರುವಂತ್ ಅವ್ರ ಬಗ್ಗೆ ಅವರೇ ಇಲ್ಲಿ ಹೊಗಳ್ಕೊಂಡಿದ್ದು. ಬಟ್ ಹೊರಗಡೆ ಇಲ್ಲಿ ಏನು ನಡೀತಿದೆ ಅಂತ ಅಂದರೆ ಪಾಪ ಒಳಗಡೆ ಇರೋರಿಗೆ ಗೊತ್ತಿರೋಲ್ಲ ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ರ ಬಗ್ಗೆ ಇಷ್ಟೊಂದೊಂದು ಪ್ರೀತಿ ವಿಶ್ವಾಸನ ಇಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಕೆಲವೊಬ್ರು ಇಲ್ಲಪ್ಪ ಅವ್ರು ಸರಿ ಇಲ್ಲ ಹಾಗೆ ಹೀಗೆ ಇನ್ನೊಬ್ಬರನ್ನ ತುಳ್ಕೊಂಡು ಅಂತ ಮಾತಾಡ್ಕೊಂಡು ಬಂದ್ರೆ ಗಿಲ್ಲಿಯವರು ಅವ್ರ ಪ್ರಕಾರ ಹೇಳ್ತಿರೋದು. ಗಿಲ್ಲಿಯವ್ರ ಹೇಟರ್ಸ್ ಯಾರ್ಯಾರು ಇದ್ದಾರೋ ಈ ಥರ ಇಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ. ಅವ್ರ ಪ್ರಕಾರ 90% ಭಾಗ ನೀವು ಅಬ್ಸರ್ವ್ ಮಾಡ್ಬೋದು ಗಿಲ್ಲಿಯವರು ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಒಳ್ಳೆ ವ್ಯಕ್ತಿತ್ವ ಇದೆ. ಮೇನ್ ಆಗಿ ರೈತರ ಮಕ್ಕಳಿದ್ದಾರೆ, ಟ್ಯಾಲೆಂಟ್ ಇದೆ. ರೈತರ ಮಕ್ಕಳಂತಲ್ಲ ಮತ್ತೆ ಇಲ್ಲಿ ಅವ್ರ ಬಡವ್ರ ಮಕ್ಕಳಂತಲ್ಲ, ಟ್ಯಾಲೆಂಟ್ ಇದೆ ಅಲ್ವಾ, ರಿಯಲ್ ಟ್ಯಾಲೆಂಟ್ ಇಲ್ಲಿ ಗೆಲ್ಲಬೇಕು ಅಂತ ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ವೀಕ್ಷಕರೇ, ಖಂಡಿತವಾಗ್ಲೂ ಒಂದು ಸೋಲೋ ಚಾನ್ಸಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಫಾರ್ಮೇಶನ್ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ಬಿಟ್ಟು. ಮತ್ತೆ ಇಲ್ಲಿ ಮೇನ್ ಆಗಿ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಕಿಚ್ಚ ಸುದೀಪ್ ಸರ್ಗೋಸ್ಕರ ನೋಡ್ತೀರಾ, ಇಲ್ಲ ಅಂತಂದ್ರೆ ಗಿಲ್ಲಿಯವ್ರಿಗೋಸ್ಕರ ನೋಡ್ತೀರಾ, ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೋಸ್ಕರ ನೋಡ್ತೀರಾ, ಇಲ್ಲ ಅಂದ್ರೆ ರಕ್ಷಿತವ್ರಿಗೋಸ್ಕರ ನೋಡ್ತೀರಾ ಅಂತ ಬಿಟ್ಟು ಈ ತರ ಒಂದು ಪೋಸ್ಟ್ ಕೂಡ ಇಲ್ಲಿ ಹಾಕಿದ್ರು. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಒಂದು ವಾಹಿನಿಯವರು ಕೂಡ ಇದನ್ನ ಇಲ್ಲಿ ಪೋಸ್ಟ್ ಮಾಡಿರೋದು ನೋಡಿ. ಇಲ್ಲಿ ಗಿಲ್ಲಿಯವ್ರಿಗೆ ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೋಸ್ಕರ ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೋಸ್ಕರ ಮತ್ತೆ ರಕ್ಷಿತವ್ರಿಗೋಸ್ಕರ ಇಷ್ಟು ಜನದ್ದು ಕೂಡ ಇಲ್ಲಿ ಹಾಕಿದಾಗ 73% ಅಂದರೆ 100 73 ಭಾಗದಷ್ಟು ಜನರು ಇಲ್ಲಿ ಗಿಲ್ಲಿಯವ್ರಿಗೋಸ್ಕರ ನೋಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ವೋಟ್ ಮಾಡಿದ್ದಾರೆ. ಇನ್ನು 17% ಅಂದರೆ 17 ಕನ್ನಡದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಬ್ಬೊಬ್ರು 17ಗೂ ಇಲ್ಲಿ ವ್ಯತ್ಯಾಸ ಗೊತ್ತಿಲ್ವಾ ಅಂತ ಹೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಹೇಳ್ತಿರೋದು. 73 ಭಾಗದಷ್ಟು ಇಲ್ಲಿ ಗಿಲ್ಲಿಯವ್ರಿಗೋಸ್ಕರ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಇನ್ನು 17% ಮಾತ್ರನೇ ಈ ಸತಿ ಬಿಗ್ ಬಾಸ್ ಶೋನ ನಾನು ನೋಡ್ತಿರೋದು ಕಿಚ್ಚ ಸುದೀಪ್ ಸರ್ಗೋಸ್ಕರ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ ಯಾವ ರೀತಿ ಇದೆ ಇಲ್ಲಿ ಗಿಲ್ಲಿಯವ್ರಿಗೊಂದು ಫ್ಯಾನ್ ಕ್ರೇಜು ಅಂತ ಅಂದ್ಬಿಟ್ಟು. 73 ಭಾಗ ಅಂತಂದ್ರೆ ಸುಮ್ಮನೆನಾ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ಅಷ್ಟೊಂದು ಫ್ಯಾನ್ಸ್ ನಲ್ಲಿ ಗಳಿಸ್ಕೊಂಡಿದ್ದಾರೆ. ಇನ್ನು 7% ಬಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೋಸ್ಕರ ನೋಡ್ತಿದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಕೇವಲ 3% ಮಾತ್ರನೇ ಇಲ್ಲಿ ಅಶ್ವಿನಿ ಅವ್ರಿಗೋಸ್ಕರ ಇಲ್ಲಿ ನೋಡ್ತಿದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತಲ್ವಾ ಯಾರು ಎಷ್ಟು ಇಲ್ಲಿ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ವಾ ವೀಕ್ಷಕರೇ. ಕೆಲವೊಬ್ರು ಈ ಥರ ಹೇಳ್ತಿರ್ತಾರೆ, ಇಲ್ಲ ನಾನು ಕಿಚ್ಚ ಸುದೀಪ್ ಸರ್ಗೋಸ್ಕರನೇ ಇಷ್ಟು ಸೀಸನ್ ನಾನು ನೋಡ್ತಾ ಬರ್ತಿದ್ದೆ, ಆದರೆ ಒಂದು ಕಿಚ್ಚನ ಪಂಚಾಯಿತಿ ಏನಿತ್ತು, ಕೆಲವೊಂದು ಪಂಚಾಯಿತಿ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದರೆ, ಇಲ್ಲಪ್ಪ ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಸುಮಾರು ಜನ ಹೇಳಿದ್ದಾರೆ. ಅದರಲ್ಲೂ ಕೂಡ ಕಳೆದ ವಾರ ಏನೊಂದು ಕಿಚ್ಚನ ಪಂಚಾಯಿತಿ ಆಯಿತು, ಧ್ರುವಂತ್ ಅವ್ರಿಗೆ ಯಾವಾಗ ಇಲ್ಲಿ ಸೀಸನ್ ಆಫ್ ದಿ ಚಪ್ಪಾಳೆ ಅಂತ ಕೊಟ್ಟರು, ಇಡೀ ಓಲ್ ಆಫ್ ಸೀಸನ್ನ ಸೇರಿಸ್ಬಿಟ್ಟು ಅವಾಗ ಒಂದು ಸುಮಾರು ಜನಕ್ಕೆ 90% ಭಾಗದಷ್ಟು ಜನಕ್ಕೆ ಇಲ್ಲಿ ಬೇಜಾರಾಗಿತ್ತು, ಏನಪ್ಪ ಸರಿ ಇಲ್ಲ ಯಾಕೋ ಇಷ್ಟ ಆಗಲಿಲ್ಲ ಅಂತ ಬಿಟ್ಟು. ಕೆಲವೊಬ್ರು ನಾನು ಹೇಳ್ತಿರೋದು, ಇನ್ನೂ ಕೆಲವೊಬ್ರಿಗೆ ಇಲ್ಲಪ್ಪ ಅವ್ರು ಸಖತ್ತಾಗಿ ಆಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು. ಆದರೆ ಗಿಲ್ಲಿಯವ್ರಿಗಿರೋಷ್ಟು ಫ್ಯಾನ್ ಬೇಸು ಅಲ್ಲಿರೋ ಯಾವೊಬ್ಬ ಸ್ಪರ್ಧಿಗೂ ಕೂಡ ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ತಗೊಳ್ಬೋದು, 1 ಮಿಲಿಯನ್ ಇಲ್ಲಿ ಎಷ್ಟು ಬೇಗ ರೀಚ್ ಆಗಿ ಅದಕ್ಕೂ ಇವಾಗ ಜಾಸ್ತಿ ಹಂಗೆ ಹೋಗ್ತಾನೆ ಇದೆ ರಾಕೆಟ್ ಸ್ಪೀಡಲ್ಲಿ. ಅಂದರೆ ಅವ್ರನ್ನ ಎಷ್ಟು ಜನ ಇಲ್ಲಿ ಇಷ್ಟಪಡ್ತಾರೆ ಅಂದರೆ ಅವ್ರ ಒಂದು ವ್ಯಕ್ತಿತ್ವ ಚೆನ್ನಾಗಿರೋಕ್ಕೆ ಮತ್ತು ಅವ್ರು ಇಲ್ಲಿ ಆಟ ಆಡ್ತಿರೋ ರೀತಿ ಇರ್ಬೋದು, ಮತ್ತು ಇಲ್ಲಿ ಅವ್ರ ತಂದೆ ತಾಯಿ ರೈತರ ಮಗ ಅಂತ ಇರ್ಬೋದು, ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಇದೊಂದೇ ಶೋ ಅಂತಲ್ಲ, ಸುಮಾರು ರಿಯಾಲಿಟಿ ಶೋಗಳು ಕೂಡ ಇಲ್ಲಿ ಅವ್ರು ಮಾಡಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, ಕಾಮಿಡಿ ಕಿಲಾಡಿಗಳಿರ್ಬೋದು, ಈ ರೀತಿಯಾದ ಶೋಗಳಲ್ಲಿ ಎಲ್ಲ ಥರದ್ದು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವನ್ ಅವ್ರ ಜೊತೆ ಯಾರ್ಯಾರು ಇಲ್ಲಿ ಆ್ಯಕ್ಟ್ ಮಾಡಿದ್ರು, ಕೆಲವೊಬ್ಬರ ಬಗ್ಗೆ ನಾನು ಹೇಳ್ತಿರೋದು, ಯಶಸ್ವಿನಿ ಅವ್ರು ಅನ್ನೋರು ಕೂಡ ಇಲ್ಲಿ ಹೇಳಿದ್ರು ಗಿಲ್ಲಿಯವರಿಗೆ ವೋಟ್ ಮಾಡಿ ಅಂತಂದ್ಬಿಟ್ಟು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿಯವರು ಅವ್ರನ್ನ ನೆನೆಸ್ಕೊಂಡ್ರೆ ಯಶಸ್ವಿನಿ ಅವ್ರ ಜೊತೆ ಒಂದು ಶೋ ಮಾಡಿದ್ರಲ್ಲ, ಅವಾಗ ಈ ರೀತಿಯಾಗಿ ನಾನು ಇಲ್ಲಿ ಡೈಲಾಗ್ ಹೇಳಿದ್ದೆ, ಅವ್ರು ಇಲ್ಲಿ ಹತ್ತು ಬಿಟ್ರು ಅಂತಂದ್ಬಿಟ್ಟು. ಅದೊಂದು ಡೈಲಾಗ್ನ ಕಾವ್ಯ ಅವ್ರ ಹತ್ರನೂ ಇಲ್ಲಿ ಹೇಳಿದ್ರು, ಈ ಥರ ಹೇಳಿದ್ದೆ ನಾನು ಅಂತಂದ್ಬಿಟ್ಟು. ಅಂದರೆ ಕಾವ್ಯ ಅವ್ರು ಕೇಳಿದ್ರು ಏನೊಂದು ಡೈಲಾಗ್ ಹೇಳಿದ್ದೆ ಹೇಳು ಅಂತಂದ್ಬಿಟ್ಟು. ನೋಡಿ ಈ ರೀತಿಯಾಗಿ ಗಿಲ್ಲಿಯವರು ಅವ್ರ ಜೊತೆ ಮಾಡಿದವ್ರನ್ನ ಯಾವತ್ತೂ ಕೂಡ ಇಲ್ಲಿ ಮರ್ತಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಹಿಂದೆ ಬಂದಿರೋ ದಾರಿನ ಮರ್ತೋಗ್ಬಿಡ್ತಾರೆ. ಯಾಕಂದರೆ ಹಿಂದೆ ನಡೆದಿರೋಲ್ಲ ಬಿಡು, ಯಾರು ಬೇಕು ಮುಂದೆ ಏನು ನಡೀತೆ ಅದನ್ನು ಇಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ಟು ಅವರು ಹಿಂದೆ ಬಂದಿರೋ ದಾರಿನಂತೂ ಇಲ್ಲಿ ಮರ್ತೇ ಇಲ್ಲ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡಬೇಕಾದ್ರೂ ಕೂಡ ಅವರು ನಿಜವಾಗಿ ಅವ್ರು ಏನಕ್ಕೆ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಸತ್ಯ ಹೇಳ್ಬಿಟ್ಟೆ ಇಲ್ಲಿ ಬಂದಿದ್ದು. ಒಬ್ಬೊಬ್ರು ಹೇಳ್ತಾರೆ, ಇಲ್ಲ ನಾನು ನನ್ನನ್ನು ಕಂಡುಕೊಳ್ಳೋಕೆ ಬಂದೆ, ಮತ್ತು ಇಲ್ಲಿ ನಾನು ಏನು ಅಂತ ನಾನೇ ಅರ್ಥ ಮಾಡ್ಕೊಳಕ್ಕೆ ಬಂದೆ ಅಂತ ಈ ಥರ ಎಲ್ಲ ಇಲ್ಲಿ ಹೇಳಿದರು. ಆದರೆ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು, ಇಲ್ಲ ದುಡ್ಡು ಬೇಕು, ಗೆಲ್ಲಬೇಕು, ಕಪ್ ಬೇಕು ಅಂತ ಕೂಡ ಹೇಳಿದರು. ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ನೋಡಿ ಇದೆಲ್ಲ ಒಂದು ಕಡೆ ಆದರೆ ವಿಚಾರ, ಇವಾಗ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅತಿ ಹೆಚ್ಚು ಓಟ್ಗಳು ಯಾರ್ಯಾರಿಗೆ ಬಂದಿದೆ ಅಂತಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟಿಷ್ಟು ಓಟ್ ಬಂದಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ಚೇಂಜ್ ಆಗ್ತಾನೆ ಇರುತ್ತಲ್ವ, ಅದಕ್ಕೋಸ್ಕರನೇ ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿ ಕಾಣಿಸ್ಕೊತಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. 6ನೇ ಪ್ಲೇಸಲ್ಲಿ ಬಂದ್ಬಿಟ್ಟು ಧನುಷ್ ಅವ್ರು ಕಾಣಿಸ್ಕೊಂತಾರೆ. ಇಲ್ಲಿ ಮೇಯ್ನ್ ಆಗಿ ಒಂದು ಟಾಸ್ಕ್ ಮಾಸ್ಟರ್ ಅಂತ ತಗೊಂಡ್ರು, ಆದರೆ ಮೇಯ್ನ್ ಆಗಿ ಇವ್ರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದ್ರೆ ಮಾತಾಡ್ಬೇಕಾದ್ರೆ ಕೆಲವೊಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮೈನಸ್ ಮಾಡ್ಕೊಂಡ್ಬಿಟ್ರು. ಅದರಲ್ಲೂ ಕೂಡ ಬೇಡದೇ ಇರೋ ವಿಚಾರಕ್ಕೆ ಇಲ್ಲಿ ಕಾವ್ಯ ಅವ್ರದ್ದು ಮತ್ತು ಇಲ್ಲಿ ಗಿಲ್ಲಿ ಅವ್ರದ್ದು ವಿಚಾರ ಏನಿತ್ತು, ಆ ಒಂದು ವಿಚಾರಕ್ಕೆ ಸುಮ್ಮನೆ ಇವ್ರು ಮೂಗು ತೂರಿಸ್ಬಿಟ್ಟು ಅವ್ರದ್ದೊಂದು ಆಟ ಏನಿತ್ತು ಅದನ್ನ ಸ್ವಲ್ಪ ಇಲ್ಲಿ ಹಾಳು ಮಾಡ್ಕೊಂಡ್ರು. ಅವ್ರು ಇಲ್ಲಿ ಕೊನೆ ಪ್ಲೇಸಲ್ಲಿ ಕಾಣಿಸ್ಕೊಂತಿದ್ದಾರೆ, 6ನೇ ಪ್ಲೇಸಲ್ಲಿದ್ದಾರೆ. ಇನ್ನಿಲ್ಲಿ 5ನೇ ಪ್ಲೇಸಲ್ಲಿ ರಘು ಅವ್ರು ಕಾಣಿಸ್ಕೊಂತಿದ್ದಾರೆ. ಸ್ವಲ್ಪ ಇವ್ರದ್ದು ಆಟ ಏನಿತ್ತು ತುಂಬಾ ಚೆನ್ನಾಗಿ
ಆಟ ಆಡ್ಕೊಂಡು ಬಂದರು. ಅದರಲ್ಲೂ ಕೂಡ ಈ ವಾರ ಜಾಸ್ತಿ ಗಿಲ್ಲಿಯವ್ರ ಜೊತೆನೇ ಕಾಣಿಸ್ಕೊಂಡ್ರು. ಅಂದರೆ ಫ್ಯಾಮಿಲಿ ವೀಕ್ ಯಾವಾಗಾಯಿತು ಅದಾದಮೇಲೆ ಇವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು ಗಿಲ್ಲಿಯವ್ರ ಜೊತೆ. ಅದಕ್ಕೂ ಮುಂಚೆನೇ ಫ್ಯಾಮಿಲಿಯವ್ರ ಎಂಟ್ರಿ ಕೊಡೋಕ್ಕೆ ಮುಂಚೆನೇ ಇಲ್ಲಿ ರಘು ಅವರು ಬೇಕು ಅಂತಲೇ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ರು. ಅಂದರೆ ಒಂದು ನಾಮಿನೇಷನ್ ವಿಚಾರ ಅಂತ ಬರಲಿ, ಒಂದು ಕಳಪೆ ವಿಚಾರ ಅಂತ ಬರಲಿ, ಇದನ್ನು ಇವನ್ ಗಿಲ್ಲಿಯವರೇ ಹೇಳಿದ್ರು, ಒಂದು ನಾಮಿನೇಷನ್ ಆದರೂ ಮಾಡ್ತೀಯಾ, ಇಲ್ಲ ಅಂತಂದರೆ ಕಳಪೆನಾದರೂ ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಇದು ಏನಾಗುತ್ತೆ ಅಂತಂದರೆ ಒಂದೊಂದ್ಸತಿ ಒಂದೊಂದು ಥರ ಇಲ್ಲಿ ಚೇಂಜ್ ಆಗ್ಬಿಡ್ತಾರೆ. ಆದರೆ ವಾಲ್ ಆಫ್ ದಿ ಫ್ರೇಮಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಚೆನ್ನಾಗಿ ಗೊತ್ತಾಗಿತ್ತು. ಅಂದರೆ ಬಿಗ್ ಬಾಸ್ ಮನೇಲಿ ಇರೋರಿಗೆ ಗೊತ್ತಾಗಿರುತ್ತೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ. ಯಾಕಂದರೆ ಅಲ್ಲಿರೋ ಆಡಿಯನ್ಸ್ ಏನು ಬಂದಿದ್ರು ವಾಲ್ ಆಫ್ ದಿ ಫ್ರೇಮ್ ಹಾಕಿದಾಗ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಯಾಕಂದರೆ ಅವರು ಹೋದಾಗ ಅವ್ರು ಏನೊಂದು ಕಿರ್ಚ್ತಾರೆ ಮತ್ತು ಏನೊಂದು ಮಾತಾಡ್ತಾರೆ, ಏನೆಲ್ಲ ಇಲ್ಲಿ ಕ್ವಶನ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ರಘು ಅವ್ರಿಗೂ ಕೂಡ ಹಾಗೆ. ಬಟ್ ಅವ್ರ ಆಟನ ಸ್ವಲ್ಪ ಇಲ್ಲಿ ಅವ್ರು ಹಾಳು ಮಾಡ್ಕೊಂಡ್ರು. ಅಂದರೆ ಒಂದೊಂದು ಥರ ಇಲ್ಲಿ ಮಾತಾಡ್ಕೊತಾ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಊಟದ ವಿಚಾರ ಇರ್ಬೋದು, ಇಲ್ಲಿ ಗಿಲ್ಲಿಯವರು ಒಂದೇ ಒಂದು ಚಪಾತಿ ಕೇಳಿಕ್ಕೆ, ಒಂದೇ ಒಂದು ತುತ್ತು ಇಲ್ಲಿ ಕೇಳಿದಕ್ಕೆ ಕೊಡಲ್ಲ ಅಂತ ಹೇಳಿದ್ರು. ಅದೇ ನಲ್ಲಿ ಮೂಳೆ ಕಳಿಸಿದಾಗ ಇಲ್ಲಿ ಒಂಚೂರು ಕೊಡೋ, ಅಷ್ಟು ತಿನ್ನೋಕ್ಕಾಗುತ್ತಾನೋ ಅಂತ ಇಲ್ಲಿ ಕೇಳಿದ್ರು. ಅದೇ ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಆ ಥರ ಇಲ್ಲಿ ಕರ್ಮ ರಿಟರ್ನ್ಸ್ ಆಯಿತು ಅಷ್ಟೇ. ನೆಕ್ಸ್ಟ್ ಇಲ್ಲಿ 5ನೇ ಪ್ಲೇಸಲ್ಲಿ ರಘು ಅವ್ರು ಕಾಣಿಸ್ಕೊಂಡ್ರೆ, ಇನ್ನು 4ನೇ ಪ್ಲೇಸಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊತಾ ಇದ್ದಾರೆ. ನೋಡಿ, ಇನ್ನೂ ಕೂಡ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಇಲ್ಲಿ ಚೇಂಜಸ್ ಕೂಡ ಇಲ್ಲಿ ಆಗ್ತಾನೆ ಇರುತ್ತೆ. ಯಾಕಂದರೆ ವೋಟ್ ಮಾಡ್ತಾನೆ ಇರುತ್ತಲ್ವಾ, ಮೇಲೆ ಕೆಳಗಡೆ ಅಂದರೆ ಅಪ್ ಡೌನ್ ಅಂತೂ ಇಲ್ಲಿ ಆಗ್ತಾನೆ ಇರುತ್ತೆ. ಇನ್ಕ್ರೀಸು ಆಗುತ್ತೆ, ಇಲ್ಲ ಡಿಕ್ರೀಸು ಕೂಡ ಇಲ್ಲಿ ಆಗ್ತಾನೆ ಇರುತ್ತೆ. 4ನೇ ಪ್ಲೇಸಲ್ಲಿ ಅಶ್ವಿನಿ ಅವರು. ಬಟ್ ಅವರು ಆಟದ ಬರದಲ್ಲಿ ಮಾತಾಡಬೇಕಾದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಮಿಸ್ಟೇಕ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಷ್ಟೊಂದು ಪ್ರೋಮೋ ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಇಲ್ಲಿ ಗಿಲ್ಲಿಯವರು ಮತ್ತು ಅಶ್ವಿನಿ ಅವರು ಇಬ್ಬರು ಕೂಡ ಹೌದು ನಾನು ಈ ಥರ ಮಾತಾಡಬಾರ್ದಿತ್ತು ಅಂತ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತು ಇಲ್ಲಿ ಗಿಲ್ಲಿಯವರು ಕೂಡ ಸಾರಿ ಅಂತ ಕೇಳಿದ್ರು. ಯಾಕಂದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಗೊತ್ತು ಆಟ ಅಂತ ಬಂದಾಗ ಏನೇನೋ ಮಾತಾಡ್ಬಿಟ್ಟಿರ್ತೀವಿ. ಯಾಕಂತಂದರೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಖಂಡಿತವಾಗ್ಲು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಟೈಮಲ್ಲಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೋದು. ಮತ್ತು ಇದರ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ನಾವು ನಮ್ಮಿಂದ ಒಂದು ಕೆಟ್ಟ ಮೆಸೇಜ್ನ ಅವ್ರಿಗೆ ಪಾಸ್ ಮಾಡ್ದಂಗೆ ಆಗ್ಬಿಡುತ್ತೆ. ಇವಾಗ ನೋಡೋ ಆಡಿಯನ್ಸ್ಗೆ ನಾವು ಕೆಟ್ಟ ಮೆಸೇಜ್ನ ಪಾಸ್ ಮಾಡಬಾರ್ದು. ಅದಕ್ಕೋಸ್ಕರನೇ ಏನೇ ಕೋಪ ಬಂದರೂ ಕೂಡ ಸ್ವಲ್ಪ ಬಾಯಿನ ಇಲ್ಲಿ ಹಿಡಿದಲ್ಲಿ ಇಟ್ಕೊಂಡ್ರೆ, ಒಂದು ಲಗಾಮ್ ಹಾಕ್ಕೊಂಡ್ರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಲವೊಂದು ಸಂದರ್ಭ ಅಂತ ಇಲ್ಲಿ ಏನಿತ್ತು, ಸ್ವಲ್ಪ ಇಲ್ಲಿ ಅತಿಯಾಗಿ ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ ಅಶ್ವಿನಿ ಅವರು. ಮೇನ್ ಆಗಿ ಒಂದು ಕಚಡ ಅನ್ನೋ ಪದ ಇರ್ಬೋದು, ಮತ್ತು ಇಲ್ಲಿ ರಜತ್ ಅವ್ರ ಜೊತೆ ಮಾತಾಡಿದಿರ್ಬೋದು, ರಘು ಅವ್ರ ಜೊತೆ ಮಾತಾಡಿದಿರ್ಬೋದು, ಇವನ್ ಕಾವ್ಯ ಅವ್ರ ಜೊತೆ ಇಲ್ಲಿ ಅವ್ರ ಅಮ್ಮನ ಬಗ್ಗೆ ಇಲ್ಲಿ ಮಾತಾಡೋದ್ರಲ್ಲ ಆ ಒಂದು ವಿಚಾರ ಇರ್ಬೋದು. ಡೈರೆಕ್ಟಾಗಿ ಫ್ಯಾಮಿಲಿ ವಿಚಾರಕ್ಕೆ ಇಲ್ಲಿ ಹೋಗ್ಬಿಟ್ರು. ಕಾವ್ಯ ಅವ್ರದ್ದು ತಪ್ಪಿತ್ತು ಬಿಡಿ, ಬಟ್ ಏಜಲ್ಲಿ ದೊಡ್ಡವರಲ್ಲ, ಅವ್ರಿಗೆ ಗೊತ್ತಿರಬೇಕಿತ್ತಲ್ವಾ. ನಾನಿಲ್ಲಿ ಕಾವ್ಯಕ್ಕೆ ಬೈಬೇಕು, ಅದನ್ನ ಬಿಟ್ಟು ಅವ್ರ ಫ್ಯಾಮಿಲಿಗೆ ಯಾಕೆ ಇಲ್ಲಿ ಬೈಬೇಕು. ಅದರಲ್ಲೂ ಕೂಡ ತಾಯಿ ವಿಚಾರಕ್ಕೆ ಹೋದ್ರೆ ಯಾರು ಕೂಡ ಇಲ್ಲಿ ಸಹಿಸ್ಕೊಳ್ಳೋದೇ ಇಲ್ಲ. ಯಾಕಂದರೆ ಅಶ್ವಿನಿ ಅವರು ಕೂಡ ಇಲ್ಲಿ ಅಷ್ಟೇ ಅವ್ರ ತಾಯಿಯವ್ರ ವಿಚಾರಕ್ಕೆ ಬಂದರೆ ಸುಮ್ಮನೆ ಇರ್ತಾರ. ಈ ಥರ ವಿಚಾರಗಳಲ್ಲಿ ಏನು ಮಾತಾಡ್ಕೊಂಬಂದ್ರೋ ಅದು ಇಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಮೈನಸ್ ಆಯಿತು. ಇಲ್ಲ ಅಂತಂದರೆ ಅವ್ರಿಗೂ ಕೂಡ ಗೆಲ್ಲೋ ಚಾನ್ಸಸ್ ಇಲ್ಲಿ ಜಾಸ್ತಿನೇ ಇತ್ತು. ಸದ್ಯ ಇವಾಗ ಅವರು 4ನೇ ಪ್ಲೇಸಲ್ಲಿ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಇನ್ನು 3ನೇ ಪ್ಲೇಸಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ. ಪರ್ಸ್ನಾಲಿಟಿ ಕ್ವೀನ್ ಅಂತ ಇಲ್ಲಿ ಹೆಸರು ತಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಆಟನ ಇಲ್ಲಿ ಆಡ್ಕೊಂಡು ಬಂದಿದ್ದಾರೆ. ಅದ್ಭುತವಾಗಿ ಆಟ ಆಡಿದ್ರು ಅಂತಲೇ ಇಲ್ಲಿ ಹೇಳ್ಬೋದು. ಇನ್ನು 2ನೇ ಪ್ಲೇಸಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಕಾವ್ಯ ಅವ್ರನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಇವಾಗ ಒಂದು ವಾರ, ಇವಾಗ ಧ್ರುವಂತವ್ರು ಯಾವಾಗ ಹೋದ್ರೋ ನೀವು ಅಬ್ಸರ್ವ್ ಮಾಡಿರ್ತೀರಿ, 2 ದಿವಸದ ಮುಂಚೆ ಹೋದ್ರು ಅಷ್ಟೇ ಅವರು. ಆದರೆ ಫಸ್ಟು ಇವಾಗ ಯಾರ್ಯಾರು ಕಮ್ಮಿ ಜನ ಆಗ್ತಾ ಬಂದರೋ ಪರವಾಗಿಲ್ಲ, ಗಿಲ್ಲಿಯವರು ಕಾವ್ಯವ್ರನ್ನ ಇಷ್ಟಪಡ್ತಾರೆ ಅಂತಂದರೆ ನನಗೂ ಕೂಡ ಕಾವ್ಯ ಇಷ್ಟ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರು ಹೇಳಿದ್ರು. ಈ ಒಂದು ಮನ್ಸನ್ನ ನೋಡಿಬಿಟ್ಟು ರಕ್ಷಿತಾ ಅವ್ರದ್ದು ಇಲ್ಲಪ್ಪ ಗಿಲ್ಲಿಯವ್ರನ್ನ ತುಂಬ ಇಲ್ಲಿ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು, ಅಂದರೆ ಫ್ರೆಂಡ್ಶಿಪ್ ವಿಚಾರದಲ್ಲಿ ಹೇಳ್ತಾರೆ, ತುಂಬಾ ಹಚ್ಕೊಂಡಿದ್ದಾರೆ, ತುಂಬ ಒಳ್ಳೆಯವರು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಬಟ್ ಈ ಒಂದು ಕಾಂಬಿನೇಷನ್ ಇದೆಯಲ್ಲ, ಗಿಲ್ಲಿಯವ್ರದ್ದು, ರಕ್ಷಿತಾ ಅವ್ರದ್ದು, ಕಾವ್ಯ ಅವ್ರದ್ದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಈ ಒಂದು ಸೀಸನ್ ಅಂತ ಹೇಳ್ಬೋದು. ಅದಕ್ಕೆ ಅವರು 2ನೇ ಪ್ಲೇಸಲ್ಲಿ ಕಾಣಿಸ್ಕೊತಿದ್ದಾರೆ. ಮತ್ತು ಇಲ್ಲಿ 1ನೇ ಪ್ಲೇಸಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರನೇ ಇಲ್ಲಿ ಗಿಲ್ಲಿಯವರು ಆಲ್ಮೋಸ್ಟ್ ಆಗಿ ಇವ್ರದ್ದೊಂದು ವೋಟಿಂಗ್ ರಿಸಲ್ಟ್ ಏನಿದೆಯೋ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋ ಚಾನ್ಸೇ ಇಲ್ಲ. ಇವ್ರುಗಳೆಲ್ಲ ಕೂಡ ಇಲ್ಲಿ ಇವಾಗ ಯಾರ್ಯಾರು 3ನೇ ಪ್ಲೇಸಲ್ಲಿದ್ದಾರೆ, 4ನೇ ಪ್ಲೇಸಲ್ಲಿದ್ದಾರೆ, 5ನೇ ಪ್ಲೇಸಲ್ಲಿ, 6ನೇ ಪ್ಲೇಸಲ್ಲಿ ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲ ಚೇಂಜಸ್ ಅಂತೂ ಆಗ್ಬೋದು. ಆದರೆ 100% ಇಲ್ಲಿ ಗಿಲ್ಲಿಯವ್ರದ್ದು ಏನೊಂದು ವೋಟಿಂಗ್ ಇದಿದೆ ಅದು ಚೇಂಜ್ ಆಗೋದೇ ಇಲ್ಲ. ಅಂದರೆ ಅವರು ಅಪ್ಪಲ್ಲೇ ಇರ್ತಾರೆ, ಅವರು ಕೂಡ ಡೌನ್ ಅಂತೂ ಇಲ್ಲಿ ಆಗೋದೇ ಇಲ್ಲ. ಅದಂತೂ ಚಾನ್ಸ್ ಇಲ್ಲ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ನೋಡಿ ಯಾರ್ಯಾರು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೋ ಎಲ್ಲರೂ ಕೂಡ ಇಲ್ಲಿ ಟಾಪ್ 1ಅಲ್ಲಿ ಗಿಲ್ಲಿಯವ್ರದ್ದೇ ಬಂದಿದೆ ಅಂತಲೇ ಇಲ್ಲಿ ಹೇಳಿದೆ. ಯಾಕಂದರೆ ಅಷ್ಟೊಂದು ಓಟು ಅವ್ರಿಗೆ ಇಲ್ಲಿ ಬರ್ತದೆ. ಸೊ ವೀಕ್ಷಕರೇ, ಸದ್ಯ ಈಗ ಟಾಪ್ 1ಅಲ್ಲಿ ಗಿಲ್ಲಿಯವರು, 2ನೇ ಸ್ಥಾನದಲ್ಲಿ ರಕ್ಷಿತಾ ಅವರು, 3ನೇದಲ್ಲಿ ಕಾವ್ಯ ಅವರು, 4ನೇದಲ್ಲಿ ಅಶ್ವಿನಿ ಅವರು, 5ನೇದಲ್ಲಿ ರಘು ಅವರು, 6ನೇದಲ್ಲಿ ಕೊನೆಯ ಸ್ಥಾನದಲ್ಲಿ ಧನುಷ್ ಅವರು ಕಾಣಿಸ್ಕೊತಿದ್ದಾರೆ. ನೋಡೋಣ, ಇನ್ನು ಭಾನುವಾರದವರೆಗೂ ಇಲ್ಲಿ ವೋಟಿಂಗ್ ಲೈನು ಓಪನ್ ಇರುತ್ತೆ 10 ಗಂಟೆವರೆಗೂ. ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಖಂಡಿತವಾಗ್ಲೂ ವೋಟ್ ಮಾಡಿ. ಈ ಸತಿ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಯಾರು ವಿನ್ ಆಗಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಾ? ಮತ್ತು ಇವೆಲ್ಲ ಸೋಷಿಯಲ್ ಮೀಡಿಯಾ ಏನೊಂದು ಇವೆಲ್ಲ ವಿಚಾರಗಳು ನಡೀತಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.